the way, hands up. Exhale, hand down. ಸಾಯಿ ಶ್ರೀದೇವಿ, ಜಸ್ಟ್ ನಾನು ಇವತ್ತೇನು ಜಾಸ್ತಿ ನಿಮಗೆ ಫೋಕಸ್ ಮಾಡಿಲ್ಲ ಬಿಕಾಸ್ ಆಫ್ ದಿ ಬ್ರೇಕ್. ಓಕೆ, ಸೊ ಬಿ ರೆಗ್ಯುಲರ್. ಸ್ಟಾರ್ಟ್. 1 2 3, ಫೇಸ್ ಟು ಕ್ಯಾಮರಾ. 3 4 5 6 7 8 9 10. ಆಪೋಸಿಟ್. ನಿಮ್ಮ ಬದುಕಿನಲ್ಲಿ ಆಗುವಂತಹ ಅನುಭವವನ್ನೇ ನಿಮ್ಮ ಗುರು ಅಂತ ಹೇಳಿ ಅನ್ಕೋಬೇಡಿ. ಮೋಸ್ಟ್ಲಿ ಮೊನ್ನೆ ಅವತ್ತು ಕಲಿಸಿದ್ದೆ ನಿಮಗೆ. ಅನುಭವಕ್ಕಿಂತ ಬೇರೆ ಗುರು ನಮಗೆ ಬೇರೆ ಇಲ್ಲ. ಸೊ ಇಲ್ಲಿ ಯೋಗ ಅಂತ ಹೇಳಿದ್ರೇ ಏನು? ಅನುಭವ. ರೊಟೇಟ್ಯೂರ್. ಅನುಭವದಿಂದ ಕಲಿತ ಪಾಠ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಶ್ರೇಷ್ಠ ಸಂಪತ್ತು ಅಂತ ಅನ್ಕೋಬಿಡಿ. ನೀವು ಏನೇ ಓದಿ ಏನೇ ಮಾಡಿ ಜೀವನದಲ್ಲಿ ಅನುಭವ ಅನ್ನೋದು ಬಹಳ ಮುಖ್ಯ. ಅನುಭವ ನಮ್ಮನ್ನ ಗಟ್ಟಿ ಮಾಡ್ತಾ ಹೋಗುತ್ತೆ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಹಿಂದೆ ಫಾಸ್ಟಾಗಿ ಹೋಗ್ಲಿ, ಫಾಸ್ಟಾಗಿ ಹೋಗ್ಲಿ, ಫಾಸ್ಟಾಗಿ ಹೋಗ್ಲಿ. ರೈಟ್. ಬೋತ್ ಹ್ಯಾಂಡ್ಸ್ ಅಪ್ ಅಂಡ್ ಡೌನ್. ಫ್ರೀ ಮಾಡಿ. ಓಕೆ, ನಮ್ಗೇನು ಜೀವನದಲ್ಲಿ ಅನುಭವ ಇರುತ್ತೆ ಅದೇ ನಾವು ಮಾಡುವಂಥ PhD, ಪ್ರಾಕ್ಟಿಕಲ್ PhD. ಪ್ರತಿಯೊಂದು ಘಟನೆಗಳು, ಅವನು ಯಾರೇ ಆಗಿರ್ಬೋದು, ಶಿಕ್ಷಕ ಆಗಿರಲಿ ಅಥವಾ ಯಾವುದೇ ವ್ಯಕ್ತಿ ಆಗಿರಲಿ, ಪ್ರತಿಯೊಂದು ಕ್ಷಣನೂ, ಪ್ರತಿಯೊಂದು ದಿನವೂ, ಪ್ರತಿಯೊಂದು ಸಂದರ್ಭಗಳು ಒಂದೊಂದು ಪಾಠಗಳಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗಬೇಕು. ಸೊ ಅದೇ ನಾವು ಮಾಡೋವಂಥ PhD ಅಂದರೆ ಯಾವುದೋ ಮಹಾ ವಿಶ್ವವಿದ್ಯಾನಿಲಯದಲ್ಲಿ ನೀಡೋ ಸರ್ಟಿಫಿಕೇಟ್ ಅಲ್ಲ. ಓಕೆ, ರೈಟ್. ದೀರ್ಘ ಶ್ವಾಸ ತಗೊಳ್ಳಿ. ಶ್ವಾಸವನ್ನು ಆಚೆ ಹಾಕಿ. ಟೇಕ್ ಅ ಡೀಪ್ ಬ್ರೀತ್ ಇನ್. ಕಣ್ಮುಚ್ಚಿ ಆಳವಾಗಿ ಎಳ್ಕೋಬೇಕು. ಚೆನ್ನಾಗಿ ಒಳಗಡೆ ಎಳ್ಕೋಬೇಕು. ಆಳವಾಗಿ ತಗೋಬೇಕು. ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಗುಡ್. ಬ್ರೀತ್ ದ ಬ್ಲ್ಯಾಂಕೆಟ್. ಕವರ್ ಮಾಡಿ. ಎಲ್ಲರೂ ಮಿನಿಮಮ್ 10 ಮಿನಿಟ್ಸ್ ಶವಾಸನ ಮಾಡಿ. Cover the blanket. ಸೊ ಗೊತ್ತಾಯ್ತಲ್ಲ ಇವತ್ತು ಹೇಳಿದ್ದು ಶ್ರೀದೇವಿ ಮಾ. ಪ್ರತಿಯೊಂದು ಅನುಭವ ಕೂಡ ಒಂದೊಂದು ಸಂದೇಶವನ್ನ ನಮ್ಮ ಜೀವನಕ್ಕಾಗ್ಲಿ ಸಮಾಜಕ್ಕಾಗ್ಲಿ ನೀಡ್ತಾ ಇರುತ್ತೆ. ಒಂದೊಂದು ಪ್ರತಿ ಘಟನೆಗಳು ಕೂಡ ಪ್ರತಿ ಬಾರಿ ಒಂದೊಂದು ಸಂದೇಶವನ್ನ ಹೊತ್ತು ಬರುತ್ತೆ. ಸೊ ಏನಾಗತ್ತೆ, ಒಂದೊಂದು ಒಳ್ಳೆ ಅನುಭವಗಳು ನಮಗೆ ಸಂತೋಷವನ್ನ ನೀಡುತ್ತವೆ. ಒಮ್ಮೊಮ್ಮೆ ಈ ಒಳ್ಳೆಯ ಅನುಭವ ನಮಗೆ ಸಂತೋಷ ನೀಡಿದ್ರೆ ಕಹಿ ಅನುಭವ ಆಯಿತು ಅಂತ ಹೇಳ್ಬಿಟ್ಟು ನಾವು ಅದರಿಂದ ನೊಂದ್ಕೋಬಾರ್ದು. ಇನ್ನೂ ಚಿಯರಪ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಕಹಿ ಅನುಭವ ನಮಗೆ ಮತ್ತಷ್ಟು ಮಗದಷ್ಟು ಜಾಗೃತಿಯನ್ನ ನೀಡುತ್ತೆ. ಓಕೆ, ಸೊ ಆ ಜಾಗೃತಿ ಏನ್ ಮಾಡುತ್ತೆ ಅಂದ್ರೆ ಈ ಸಂತೋಷ ಜಾಗೃತಿ, ಸಂತೋಷಕ್ಕಿಂತ ಈ ಜಾಗೃತಿ ಅನ್ನೋದೇನಿದೆ ಅಲ್ಲ, ಇದು ನಮ್ಮನ್ನ ಮತ್ತಷ್ಟು ಬೆಳೆಸುತ್ತೆ. ಆ ಜಾಗೃತಿ ನಮ್ಮ ಬೆಳವಣಿಗೆಗೆ ಬೇಕು. ಓಕೆ, ಬೆಳವಣಿಗೆ ಅಂತ ಹೇಳಿದ್ರೆ ನಾವು ಆಸ್ತಿ ಪಾಸ್ತಿ ಮಾಡೋದು ಇಲ್ಲ ಇನ್ನೊಂದು ಯಾವುದೋ ಒಂದು ಅಧಿಕಾರ ಪಡೆಯೋದು ಅಂತಲ್ಲ. ನಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಅಂತ ಅರ್ಥ. ಯೋಗ ಅದೇ ಸತ್ಯವನ್ನ ಯಾವಾಗಲೂ ಹೇಳ್ಕೊಡ್ತಾ ಹೋಗುತ್ತೆ. ಯೋಗ ಯಾವತ್ತೂ ಸತ್ಯನೇ ಹೇಳ್ತಾ ಹೋಗುತ್ತೆ. ಯೋಗ ಯಾವತ್ತೂ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಯೋಗನ ಹೇಳ್ತಿರ್ತಾರೆ ಕೆಲವರು, ನಾನು
ಆ ಪುಸ್ತಕ ಓದಿದ್ದೀನಿ, ಈ ಪುಸ್ತಕ ಓದಿದ್ದೀನಿ, ಆ ಗುರುಗಳು ಬರೆದಿರೋ ಪುಸ್ತಕ ಓದಿದ್ದೀನಿ, ಈ ಗುರುಗಳು ಬರೆದಿರೋ ಪುಸ್ತಕಗಳು ಓದಿದ್ದೀನಿ, ಅದು ತಿಳ್ಕೊಂಡಿದ್ದೀನಿ, ಇದು ತಿಳ್ಕೊಂಡಿದ್ದೀನಿ. ಪುಸ್ತಕಗಳನ್ನು ಓದೋ ಬೇರೆ, ಓಕೆ, ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬೇರೆ. ಅದರ ಮಹತ್ವ ತಿಳ್ಕೋಬೇಕು ಅಂದರೆ ನೀವು ಅನುಭವಿಸ್ಬೇಕು, ಪ್ರತಿದಿನ ಅಭ್ಯಾಸ ಮಾಡಬೇಕು. ಅರ್ಥ ಆಯ್ತಲ್ಲ? ಮಾಡಿದಾಗ ಮಾತ್ರ ನಿಮ್ಮ ಮನಸ್ಸಿನ ಶಾಂತಿ ಅನ್ನೋದು, ಅದರ ಅನುಭವ ನಿಮಗೆ ಗೊತ್ತಾಗತ್ತೆ. ನಿಮ್ಮ ದೇಹದ ಆರೋಗ್ಯ ನಿಮಗೆ ಗೊತ್ತಾಗತ್ತೆ. ನಿಮ್ಮ ಉಸಿರಲ್ಲಿ ಎಂತಹ ಶಕ್ತಿ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ. ಆ ಆತ್ಮವಿಶ್ವಾಸವನ್ನ ನೀವು ಅನುಭವಿಸಿದಾಗ, ಅಂದರೆ ನೀವು ಯೋಗ ಮಾಡಿದಾಗ ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಹಾಗಾಗಿ ಪುಸ್ತಕ ಓದೋದ್ರಿಂದ ಆಯಿತು, ಒಂದು ಹಂತದವರೆಗೆ ಓದಬೇಕು, ಆದರೆ ನಿಮ್ಮ ನಿಜ ಅನುಭವ ಎಲ್ಲಿ ಅಲ್ವಾ? ಹಾಗಾಗಿ ಮಾಡಿ ಎಲ್ಲರೂ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಅನುಭವ ಮಾತ್ರ ನಮಗೆ ಜ್ಞಾನವನ್ನು ತಂದುಕೊಡೋದಕ್ಕೆ ಸಾಧ್ಯ. ಅನುಭವಿಸಿ.